ಕಲ್ಪತರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ನಾನು ಗಂಗಾಧರ್ ಕರೀಕೆರೆ. ನೋಡಿ ಈ ಗಿಡಗಳು, ಕಾಫಿ ಗಿಡ, ನಿಂಬೆ ಗಿಡ, ಅಡಿಕೆ ಗಿಡ ಮತ್ತು ಏಲಕ್ಕಿ ಗಿಡ, ಇಷ್ಟೋ ಗಿಡಗಳನ್ನು ನೀವು ಕಾಣ್ತಾ ಇದ್ದೀರಾ. ನೋಡಿ ಇದು ನಮ್ಮ ತೋಟ. ಬಯಲುಸೀಮೆ ಪ್ರದೇಶದಲ್ಲಿ ಮಲೆನಾಡನ್ನು ನಿರ್ಮಾಣ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ನಿಜವಾಗ್ಲೂ ನೀರಿದ್ದರೆ ಬೋರ್ವೆಲ್ಲಲ್ಲಾಗಲಿ ಒಂದು ಮಿನಿಮಮ್ 1.5 ಇಂಚು ನೀರಿದ್ದರೂ ಸಾಕು, ಮಲೆನಾಡನ್ನಾಗಿ ಪರಿವರ್ತಿಸ್ಬೋದು ಅನ್ನೋದಕ್ಕೆ ಈ ಒಂದು ತೋಟ ಉದಾಹರಣೆ. ಇದು ಲಕ್ಷ್ಮೀ ದೇವಮ್ಮ ಅವರ ತೋಟ, ನಮ್ಮ ತಾಯಿ. ಸೊ ಅವ್ರ ತೋಟ, ನಾನು ಈ ಒಂದು ಕೆಲಸವನ್ನು ಮಾಡಿದ್ದೀನಿ. ನಾವೆಲ್ಲರೂ ಸೇರಿಕೊಂಡು, ನಾನು, ರೋಹನ್ನು, ವಿರೂಪಾಕ್ಷಿ, ಧನು ಇವರೆಲ್ಲ ಸೇರ್ಕೊಂಡು ಮಾಡಿದ್ದೀವಿ. ನೋಡಿ ಹೇಗೆ ಮ್ಯಾಟ್ ಕಟ್ಟಿದ್ದೀವಿ. ಯಾಕೆ? ನೋಡಿ ಇಲ್ಲಿ ಅಡಿಕೆ ಗಿಡ ಇದೆ, ಅದ್ರ ಪಕ್ಕದಲ್ಲೇ ಬಾಳೆ ಇದೆ. ನೋಡಿ ಈ ಕಡೆ ಅಡಿಕೆ ಇದೆ, ಈ ಕಡೆ ಬಾಳೆ ಕಾಣಿಸ್ತಾ ಇದೆಯಾ? ಬಾಳೆ. ಇದೀಗ ಏಲಕ್ಕಿ ಇಡೋದಕ್ಕೆ ಈಗಾಗಲೇ ಇಲ್ಲಿ 50 ಏಲಕ್ಕಿ ಇದೆ. ಏಲಕ್ಕಿ ಇಡೋದಕ್ಕೆ ಈಗ ಗುಂಡಿ ತೆಗಿತಾ ಇದ್ದೀವಿ. ನಿಮ್ಗೆ ಅದನ್ನು ತೋರಿಸ್ತೀನಿ. ಈ ರೀತಿಯಾದ ಒಂದು ಸಮೃದ್ಧವಾದ ತೋಟನ ಮಾಡ್ಬೋದು. ಆ ಕಡೆ ಕಾಫಿ ಗಿಡ ಹಾಕೋದಕ್ಕೆ ಅದನ್ನು ತೋರಿಸ್ಬಿಡ್ತೀನಿ. ಇಲ್ಲಿ ಕಾಫಿ ಗಿಡ ಹಾಕೋದಕ್ಕೆ ಗುಂಡಿಗಳನ್ನ ತೆಗೆದಿದ್ದೀವಿ. ನೋಡಿ ತೋಟ ಹಾಗೆ ನೋಡ್ತಾ ಇರಿ. ಹಸಿರು ಬಾಳೆ ತೋಟ ನೋಡ್ತಾ ಇರಿ. ಉಳುಮೆ ಮಾಡಬಾರ್ದು ಸ್ವಾಮಿ, ಉಳುಮೆ ಮಾಡಬಾರ್ದು. ರೈತರು ಆ ಉಳುಮೆ ಮಾಡೋಕ್ಕೆ ಖರ್ಚನ್ನು ಒಂದು ಸಲಕ್ಕೆ ನೀವು ಟ್ರ್ಯಾಕ್ಟರ್ ಇಳಿಸಿದ್ರೆ 4,000-5,000 ರೂಪಾಯಿ ಖರ್ಚು ಬರುತ್ತೆ. ಆ 4,000 ರೂಪಾಯಿದು ಗೊಬ್ಬರ ತಂದು ಸುರಿರಿ. ನೋಡಿ ಸುರಿದಿದ್ದೀವಿ ಗೊಬ್ಬರನ. ನೋಡಿ ಗೊಬ್ಬರ ಸುರಿದಿದ್ದೀವಿ. ಆಮೇಲೆ ಎಷ್ಟು ಮೃದುವಾಗಿದೆ ನೆಲ ನೋಡಿ. ಬರೀ ಕಾಲಲ್ಲಿ ನಾನು ಪ್ರೆಸ್ ಮಾಡ್ತೀನಿ. ನೋಡಿ ಹೆಂಗಿದೆ, ನೋಡಿ ಹೆಂಗಿದೆ, ನೋಡಿ 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 ಹೇಗಿದೆ. ಪ್ರೆಸ್ ಮಾಡಿದ್ರೆ ಹಗುರವಾಗಿದೆ. ಕಿತ್ತರೆ ಕೂಡ ಗಿಡ ಕಿತ್ಕೊಂಡು ಬರ್ತವೆ, ಬೇರೆ ಸಮೇತ ಕಿತ್ಕೊಂಡು ಬರ್ತವೆ. ನೋಡಿ ಯಾಕೆ ಉಳುಮೆ ಮಾಡಿಲ್ಲ ಇದನ್ನು. ಕಳೆದ 2 ವರ್ಷದಿಂದ ಇದನ್ನು ಉಳುಮೆ ಮಾಡಿಲ್ಲ. ಉಳುಮೆ ಮಾಡದೆ ಒಂದಷ್ಟು ಕಳೆ ಬೆಳೆದಿದೆ, ಹುಲ್ಲು ಬೆಳೆದಿದೆ. ಇದು ಹುಲ್ಲು ಯಾರಾದರೂ ಕೊಯ್ಕೊಂಡು ಹೋಗ್ತಾರೆ, ಅಥವಾ ಅದೇ ತಾನೇ ನಶಿಸಿ ಹೋಗುತ್ತೆ ಅಂತ ಹೇಳ್ತಾ ಹಾಗೆ ನೋಡಿ ಗುಂಡಿ ತೆಗಿಸ್ತಾ ಇದ್ದೀನಿ. ಈಗ ನಮ್ಮ ಹುಡುಗರು ತೆಗಿತಾ ಇದ್ದಾರೆ. ಏಲಕ್ಕಿನ ಇಡ್ತಾ ಇದ್ದೀವಿ. ಇದನ್ನು ಒಂದು ಮಲೆನಾಡು ಕಾಡನ್ನಾಗಿ ಪರಿವರ್ತನೆ ಮಾಡೋವಂಥ ಕೆಲಸನ ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ಒಂದು 50% ಕಾಡಾಗಿದೆ ಇದು. ತೆಂಗು, ಅಡಿಕೆ, ಏಲಕ್ಕಿ, ಕಾಫಿ, ನಿಂಬೆ, ಮತ್ತು ಮುಂದಿನ ದಿನಗಳಲ್ಲಿ ಲವಂಗ, ಮತ್ತು ಇನ್ನೊಂದು ಲವಂಗ ಬಿಟ್ಟು ಚಕ್ಕೆ, ಈ ಎಲ್ಲ ಗಿಡಗಳನ್ನ ಸೇರಿಸಿ ಇದೊಂದು ಪುಟಾಣಿ ಕಾಡನ್ನಾಗಿ ಪರಿವರ್ತನೆ ಮಾಡಿದಾಗ ನೋಡಿ ಆದಾಯ ತಾನಾಗಿ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದನ್ನು ಹೆಚ್ಚು ಲಂಬಿಸೋದಕ್ಕೆ ನಾನು ಹೋಗೋದಿಲ್ಲ. ಕಾರಣ ಏನು ಅಂತಂದರೆ ನಿಮಗೆ ಹೆಚ್ಚು ಲಾಂಗ್ ಆಗಿರೋಂಥ ವಿಡಿಯೋನ ಜನರು ಇಷ್ಟಪಡೋದಿಲ್ಲ ಅಂತ ಹೇಳ್ತಾ ನೋಡಿ ಕಡೆಯ ಒಂದು ಡ್ರಿಲ್ಲಿಂಗನ್ನು ತೋರಿಸಿ ನಿಮಗೆ. ಈ ಒಂದು ನೋಡಿ ಡ್ರಿಲ್ ಮಾಡ್ತಾ ಇದ್ದಾರೆ. ಈ ಒಂದು ಇದು ಏನಿದೆ ಇದಕ್ಕಪ್ಪ ರೋಹನ್ ಏಲಕ್ಕಿನಾ? ರೋಹನ್ ಏನು ಏಲಕ್ಕಿಗ ಇದು? ಹಾಂ ಓಕೆ ಡನ್. ಏಲಕ್ಕಿ ಇಡೋದಕ್ಕೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ. ನಾನು ಯಾವತ್ತೂ ನೀವು ಗಮನಿಸಿರ್ಬೋದು ನನ್ನ ಎಲ್ಲ ವಿಡಿಯೋಗಳನ್ನು ನಾವು ವಿಡಿಯೋವನ್ನು ಮುಕ್ತಾಯ ಮಾಡೋದಾಗಲಿ ಮುಗಿಸೋದಾಗಲಿ ಮಾಡೋದಿಲ್ಲ, ಸಂಪನ್ನಗೊಳಿಸುವಂಥದ್ದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸಂಪನ್ನಗೊಳಿಸ್ತೀನಿ. ನಮಸ್ಕಾರ ಬಂಧುಗಳೇ. ರೈತಾಪಿ ಜನ ಹಣ ಖರ್ಚು ಮಾಡಿ ಟ್ರ್ಯಾಕ್ಟರನ್ನು ಭೂಮಿಗೆ ಇಳಿಸೋದು ಬಿಟ್ಟು ಸಹಜ ಕೃಷಿಯನ್ನು ಮಾಡಿ ಅಂತ ಕೇಳ್ಕೊಳ್ತಾ ಆಗ್ರಹ ಪಡಿಸ್ತಾ ಈ ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ. ನಮಸ್ಕಾರ.